ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿರುವ ವಿಡಿಯೋವೊಂದು ಎಲ್ಲರ ಗಮನ ಸೆಳೆದಿದೆ. ಪರೀಕ್ಷಾ ಕೇಂದ್ರದ ಗೇಟ್ ಮುಚ್ಚಿದ ನಂತರ ವಿದ್ಯಾರ್ಥಿಯೊಬ್ಬಳು ಒಳಗೆ ಪ್ರವೇಶಿಸಲು ಗೇಟ್ ಕೆಳಗೆ ನುಸುಳುವಂತಹ ದೃಶ್ಯ ಇದಾಗಿದೆ. ಸಮಯ ಪ್ರಜ್ಞೆ ಮತ್ತು ಪರೀಕ್ಷೆಯನ್ನು ತಪ್ಪಿಸಿಕೊಳ್ಳದಿರಲು ಕೆಲವರು ಯಾವ ರೀತಿ ಪ್ರಯತ್ನ ಪಡ್ತಾರೆ ಎಂಬುದರ ಚರ್ಚೆ ಈಗ ಹುಟ್ಟು ಹಾಕಿದೆ. ಸಾಮಾಜಿಕ ಮಾಧ್ಯಮ ಬಳಕೆದಾರರೊಬ್ಬರು ಈ ವಿಡಿಯೋವನ್ನ ಹಂಚಿಕೊಂಡಿದ್ದು, ಇದರಲ್ಲಿ ವಿದ್ಯಾರ್ಥಿನಿ ಮುಚ್ಚಿದಂತಹ ಗೇಟಿನ ಕೆಳಗೆ ನುಸುಳುತ್ತಿರುವುದು ಮತ್ತು ಕೆಲವರು ಆಕೆಗೆ ಒಳ ಹೋಗಲು ಸಹಾಯ ಮಾಡುತ್ತಿರುವುದು ಕಂಡುಬರುತ್ತದೆ. ಕಿರಿದಾದ ಜಾಗದಲ್ಲಿ ಆಕೆಯ ಚಲನವಲನ ಕಂಡು ವೀಕ್ಷಕರು ನಗುವಿನ ಜೊತೆಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಹಾವು ಗೇಟ್ ಕೆಳಗೆ ಚಲಿಸುವಂತೆ ಆಕೆ ನುಸುಳುತ್ತಿದ್ದಾಗ ಕೆಲವರು ಆಕೆಯನ್ನ ಪ್ರೋತ್ಸಾಹಿಸಿರುವುದು ಕೇಳಿಸುತ್ತದೆ. ವರದಿಯ ಪ್ರಕಾರ ಈ ಘಟನೆ ಬಿಹಾರದ ನವಾಡಾ ಬಜಾರ್ನ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿದೆ. ವಿದ್ಯಾರ್ಥಿಗಳ ಗುಂಪು ತಡವಾಗಿ ಬಂದಿದ್ದರಿಂದ ಅವರನ್ನ ಒಳಗೆ ಬಿಡಲು ನಿರಾಕರಿಸಲಾಗಿದ್ದು, ಪರೀಕ್ಷಾ ಅಧಿಕಾರಿಗಳು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರು. ಈ ವಿಡಿಯೋ ಆನ್ಲೈನ್ನಲ್ಲಿ ವಿಭಿನ್ನ ಪ್ರತಿಕ್ರಿಯೆಗಳನ್ನ ಹುಟ್ಟುಹಾಕಿದೆ. ಒಬ್ಬ ಬಳಕೆದಾರರು, ನೀವು ತಡವಾಗಿದ್ದೀರಿ, ನಿಯಮಗಳಾಗಿವೆ ಎಂದು ಸಮಯ ಪ್ರಜ್ಞೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದನ್ನು ಬೆಂಬಲಿಸಿದ್ದಾರೆ. ಗೇಟ್ ಕೆಳಗೆ ನುಸುಳುವುದು ಸ್ವಲ್ಪ ಅತಿಮಯವಾಯಿತು ಎಂದು ಇನ್ನೊಬ್ಬರು ಕೇಳಿದ್ದಾರೆ. ಒಟ್ಟಿನಲ್ಲಿ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಇನ್ನು ವರದಿಯ ಪ್ರಕಾರ ಈ ಒಂದು ಘಟನೆ ನಡೆದಿರೋದು ಬಿಹಾರದ ವನಾಡಾ ಬಜಾರ್ನ ಪರೀಕ್ಷಾ ಕೇಂದ್ರದಲ್ಲಿ ಅಂತ ತಿಳಿದು ಬಂದಿದೆ. ವಿದ್ಯಾರ್ಥಿಗಳ ಗುಂಪು ತಡವಾಗಿ ಬಂದಿದ್ರಿಂದ ಅವರನ್ನ ಒಳಗಡೆ ಬಿಡಲು ನಿರಾಕರಿಸಿದ್ದು, ಪರೀಕ್ಷಾ ಅಧಿಕಾರಿಗಳು ಅವರ ಒಂದು ಸಮಯ ಪ್ರಜ್ಞೆಯನ್ನ ತೋರಿಸುವಂತೆ ಕಾಣಿಸ್ತಿದೆ. ಇನ್ನು ಪರೀಕ್ಷಾ ಅಧಿಕಾರಿಗಳು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರು. ಈ ವಿಡಿಯೋ ಈಗ ಆನ್ಲೈನ್ನಲ್ಲಿ ವಿಭಿನ್ನ ಪ್ರಕ್ರಿಯೆಗಳನ್ನ ಹುಟ್ಟುಹಾಕಿದೆ. ಒಬ್ಬ ಬಳಕೆದಾರರು ಬಹಳಷ್ಟು ಕಮೆಂಟ್ ಅನ್ನ ಮಾಡಿರುವಂಥದ್ದು, ಸಮಯ ಪ್ರಜ್ಞೆ ಇರಬೇಕು ಅನ್ನುವಂಥದ್ದನ್ನ ಕೆಲವು ಕಮೆಂಟ್ಗಳಲ್ಲಿ ನೆಟ್ಟಿಗರು ತಿಳಿಸಿದ್ದಾರೆ.